ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇದು ನನ್ನ ಮೊದಲನೇ ವಿಡಿಯೋ ಮಾಡ್ತಿರೋದು. ಹೆಂಗೋಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಟಾಪಿಕ್ ಏನೂ ಇಲ್ಲ ತಲೆಯಲ್ಲಿ ಇವತ್ತು. ಬಟ್ ಆದರೂ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ಜಾಸ್ತಿ ದಿನ ಆಗಿತ್ತು ಕೋಲಾರಕ್ಕೆ ಸಹ ಬಂದು. ಆಲ್ಮೋಸ್ಟ್ ಲೈಕ್ 25 ಡೇಸ್ ಆಗಿತ್ತು. ಮತ್ತು ಬಿ ಎಡ್ ಶೇವ್ ಏನೂ ಮಾಡಿರಲಿಲ್ಲ. ನಂಗೆ ಇಷ್ಟಿರೋದು ಬಿ ಎಡ್ ಏನೂ ಇಲ್ಲ, ಬಟ್ ಸ್ಟಿಲ್ ಏನೂ ಮಾಡಿಸಿರ್ಲಿಲ್ಲ. ಇದೆಲ್ಲ ನಂಗೆ ಇಷ್ಟು ಗ್ರೋ ಇದರಲ್ಲಿ ಕೈ ಹಿಂಗೆ ಹೋಗ್ತಾ ಇರುತ್ತೆ. ಅದೆಲ್ಲ ಹುಡುಗರಿಗೂ ಇದ್ದಿದ್ದೆ, ಬಟ್ ನನಗೆ ಜಾಸ್ತಿ ಅದು ಭತ್ತ ಇಲ್ಲಿ ಪ್ಯಾಚ್ ಆಗೋಗ್ತಿತ್ತು. ಸೊ ಲೆಟ್ಸ್ ಗೋ ಫಾರ್ ಲೈಟ್ ಟ್ರಿಮ್. ಹಾಗೆ ಒಂದು ಸ್ವಲ್ಪ ಹೇರ್ ವಾಶ್ ಮಾಡಿಸ್ಕೊಂಬಿಡ್ಬೇಕು ತಲೆಗೆ. ಆಲ್ಮೋಸ್ಟ್ ಲೈಕ್ 6 years 2019 ಹೋಗ್ತಿರೋದು. ಒಂದೇ ಸಲೂನು ಪ್ಲಸ್ ಒಂದೇ ಹುಡುಗ. ಸೊ ಅವನ ಹತ್ರ ಮಾತ್ರ ಮಾಡಿಸ್ಕೊಳ್ಳೋದು, ಇನ್ನೆಲ್ಲೂ ಮಾಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಯಾರೋ ಅಡ್ಜಸ್ಟ್ ಒಂದು ಸಲ ನಿಮಗೆ ಬಾರ್ಬರ್ ಸೆಟ್ ಆಗೋದ್ರೆ ಹೇಳ್ತಿದ್ದೀನಿ, ನೀವು ಎಲ್ಲೂ ಹೋಗೋಕ್ಕೂ ನಿಮಗೆ ಮನಸ್ಸೇ ಬರೋದಿಲ್ಲ. ಅದಕ್ಕೆ ಹೋಗ್ತಿದ್ದೀನಿ ಅಲ್ಲಿಗೆ, ನೋಡೋಣ ಅಲ್ಲೋಗಿ ಮತ್ತೆ ತೋರಿಸ್ತೀನಿ ಎಲ್ಲಿ ಯಾರು. ಟು ಬಿ ಆನೆಸ್ಟ್ ಬೆಸ್ಟ್ ಬಾರ್ಬರ್ ಹೇಳ್ತೀನಿ, ಬೆಸ್ಟ್ ಬಾರ್ಬರ್ ಅವನು. ಅದಕ್ಕೆ ಅವನು ಇಲ್ಲ ಅಂತ ಸಹ, ಅವನು ಮೋಸ್ಟ್ಲಿ ಅವನಿರೋದು ಡೆಲ್ಲಿಯಲ್ಲಿ ಅನ್ಕೋತೀನಿ. ಸೊ ಅವನು 1.5 ವರ್ಷ ಹೊರಟೋಗಿದ್ದ. ನನಗೆಲ್ಲೂ ಮಾಡಿಸ್ಬೇಕು ಅಂತ ಮನಸ್ಸು ಬಂದಿರಲಿಲ್ಲ. ಸೊ 1.5 ವರ್ಷ ಗುರು ಹೇರ್ ಬಿಟ್ಟಾಕಿದ್ದೆ, ಫುಲ್ ಲಾಂಗ್ ಹೇರ್ ಬಿಟ್ಟಿದ್ದೆ. ಆಮೇಲೆ ಅವನು ಬಂದ ಮೇಲೆ ಆಲ್ಮೋಸ್ಟ್ ಹೇರ್ ಕಟ್ ಮಾಡಿಸಿದ್ದು. ಇವಾಗ ಸದ್ಯಕ್ಕಿದ್ದಾನೆ, ಬಟ್ ನನ್ನ ಖುಷಿಗೆ ಹೇರ್ ಬೀಳಿಸ್ತಿದ್ದೀನಿ. ಸೊ ನೋಡ್ಬೋದು, ಕ್ರೇಜಿ ಇದೆ ಅಲ್ಲ. ಡಿಸ್ಟಿಕ್ ಇಷ್ಟೇ ಆಗಬೇಡಿ, ನೋಡೋಣ ಅಲ್ಲೋಗಿ ತೋರಿಸ್ತೀನಿ ಯಾರು ಏನು ಅಂತ. ಲೆಟ್ಸ್ ಗೋ. ಗಾಡಿ ಮಾತ್ರ ಒರೆಸಿ ಬೆಜ್ಜನ್ ದಿನ ಆಗಿದೆ. ಇವತ್ತು ಸರ್ವಿಸ್ ಮಾಡಿಸ್ಬೇಕು ಹಂಗೋ ಹೆಂಗೋ. ನಮ್ಮ ಸತೀಶ್ ಅಣ್ಣ ತೆಗ್ದಿದ್ದಾರ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಗೋ. ಸದ್ಯಕ್ಕೆ ತೆಗ್ದಿದ್ದಾರೆ. ಯಾವಾಗ ಮುಚ್ತಾರಂತನೂ ಗೊತ್ತಾಗಲ್ಲ ಗುರು. ಇವಾಗ ಅದನ್ನು ಕೇಳ್ಕೊಂಡು ಹೋಗ್ಬೇಕು. ನಾವು ಸತೀಶ್ ಅಣ್ಣ ಇರ್ತೀರಾ ಹೋಗ್ತೀರಾ ಸರ್ವೀಸು? ಬರಲಾ? ಸಲೂನ್ಗೆ ಹೋಗ್ಬಿಟ್ಟು ಬರ್ತೀನಿ. ಭಾನುವಾರ ಬೇರೆ ತೆಗ್ದುಬಿಟ್ಟಿದ್ದಾರೆ ಗುರು. ಫಸ್ಟು ಗಾಡಿನ ಸರ್ವಿಸ್ ಮಾಡಿಸ್ಬೇಕು. ಇನ್ನೊಂದೇನೆಂದರೆ ನನ್ನ ಗಾಡಿ ಬಗ್ಗೆ ಅದು ನನ್ನ ಅದೃಷ್ಟನೇ ಇಲ್ಲ ಗುರು. ನಾನು ಯಾವಾಗ ಆದರೂ ಸರ್ವಿಸ್ ಮಾಡಿಸ್ತೀನಿ ನನ್ನ ಗಾಡಿನ. ಅಂದರೆ ವಾಟರ್ ವಾಶ್ ಮಾತ್ರ. ನನ್ನ ಸರ್ವಿಸ್ ಅಂದರೆ ಫುಲ್ ಸರ್ವಿಸ್ ಅಲ್ಲ, ವಾಟರ್ ವಾಶ್ ಮಾತ್ರ. ನಾನು ಯಾವಾಗ ವಾಟರ್ ವಾಶ್ ಮಾಡ್ತೀನೋ, ಎಷ್ಟು ದಳಿದ್ರು ಅಂದರೆ ನಂದು ಟೈಮು, ನಾನು ವಾಟರ್ ವಾಶ್ ಮಾಡಿದಾಗೆಲ್ಲ ಮಳೆ ಬರೋದು ಗುರು. ಇವತ್ತು ಮಾಡಬೇಕು ಅಂದ್ಕೊಂಡೆ, ನೋಡ್ರಿ ಮೋಡ ಹಿಂಗಿದೆ, ಮಾಡಿಸ್ಲೇಬೇಕು. ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗಿದ್ಯಪ್ಪ. ನಮ್ಮ ಕೋಲಾರಲ್ಲಿ ಬೇರೆ ಹೆಲ್ಮೆಟ್ಗಳು ಕಡ್ಡಾಯ ಅಂತ ಹಾಕ್ಬಿಟ್ಟಿದ್ದಾರೆ. ಅಕ್ಕ ಮಾತಾಡಬಾರ್ದು ರೋಡಲ್ಲಿ ಹೋಗೋವಾಗ, ಫೋನಲ್ಲಿ ಗಾಡಿ ಓಡಿಸೋವಾಗ ಮೇನ್ಲಿ. ಇರೋಣ ಒಂದು ನಿಮಿಷ, ಹೋಗ್ಬಿಡ್ತೀನಿ ಹತ್ತಾಕೆ. ಅಬ್ಬಬ್ಬಬ್ಬ, ಹೆಂಗೋಗೋಣ? ಟವರ್ ಮೇಲೇ ಹೊರಟೋಗೋಣ ಬೆಸ್ಟ್. संडे का दिन है, दूसरा दिन होता है तो फोन पकड़वा के वीडियो बनवाता है। ಅದಕ್ಕೆ ಸಿಕ್ಕಿದ್ರು ಬೆಸ್ಟ್ ಬಾರ್ಬರ್ ಅಂತಿದ್ದೆ. ಇವರೇ ಇವಾಗ ಸದ್ಯಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಸಂಡೇ ಇವತ್ತು ಜಾಸ್ತಿ ಕಸ್ಟಮರ್ಸು ಇದ್ದಾರೆ. ಲಾಸ್ಟಲ್ಲಿ ತೋರಿಸಿದ್ದು ಯಾರು ಏನು ಅಂತ. ರಿಬಲ್ ಮಾಡೋಣ ಹೇಳ್ತೀನಿ, ಸುಮ್ಮನೆ ಯಾಕೆ ಒಂದ್ಸಲ ಇದು ಬೀನ್ ಮಾಡಬೇಕು. ಒಂದ್ಸಲ ಬೀನ್ ಹಾಕ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ಇಲ್ಲಣ್ಣ ಫುಲ್ಲು ಬರಬೇಕಂದ್ರೆ ಇನ್ನೂ ಈ ಶಾರ್ಟ್ ಏನಿದೆ ಇನ್ನೂ ಇದು ಒಂದು 2 ತಿಂಗಳು ಬಿಟ್ಟರೆ ಇನ್ನೂ ಸ್ವಲ್ಪ ಅಲ್ಲ. ಇವರೇ ನಮ್ಮ ಬೆಸ್ಟ್ ಬಾರ್ಬರ್ ಶದಾಬ್ ಅಂತ. ಕ್ರೇಜಿ ಹೇರ್ ಕಟ್ ಮಾಡ್ತಾರೆ. एकदम एकदम मस्त किया है ना? अभी तो अभी के लिए बढ़िया है, मस्त है, मज़ा आ गया. ಸಖತ್ತಾಗಿ ಬಂದಿದ್ದೆ. ಏರ್ ಬ್ಯಾಂಡ್ ಅಂತೂ ಬಿಚ್ಚಾಕಿದ್ದೀನಿ. ಹೆಲ್ಮೆಟ್ ಹಾಕೋಬೇಕಲ್ಲ,
ಹಾಕ್ಕೊಂಡಿಲ್ಲ ಅಂದರೆ 500 ರೂಪಾಯಿ ಹೋಗುತ್ತೆ. 200 ರೂಪಾಯಿ ಕೊಡೋ ಜಾಗದಲ್ಲಿ 500 ರೂಪಾಯಿ ಹೋಗುತ್ತೆ. ಯಾರು ಬದೇ ಬೇಕಾದಲ್ಲ ತಿರ್ಗಾ ಮುಚ್ಕೊಂಡು ಬಿಚ್ಚಿಬಿಟ್ಟು ಅದಕ್ಕೆ. ಈಗ ಇವತ್ತಿಗಷ್ಟೇ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.